ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಅನಾಮಧೇಯ ಪತ್ರವೊಂದು ಬಂದಿದೆ. ಅನಾಮಧೇಯ ಪತ್ರ ಕೈ ಸೇರುತ್ತಿದ್ದಂತೆ ಆತಂಕಕ್ಕೆ ಒಳಗಾದ ಪೌರಾಯುಕ್ತೆ ಅಮೃತ ಅವರು ಪತ್ರವನ್ನು ಓದಿ ನಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಪತ್ರವನ್ನು ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪತ್ರವನ್ನು ವಶಕ್ಕೆ ಪಡೆದ ಶಿಡ್ಲಘಟ್ಟ ಪೊಲೀಸರು ಅಂಚೆ ಮೂಲಕ ಬಂದಿರುವ ಅನಾಮಧೇಯ ಪತ್ರದ ಜಾಡು ಜಾಲಾಡಲು ಮುಂದಾಗಿದ್ದಾರೆ. ಪತ್ರದಲ್ಲಿ ಏನಿದೆ ಎಂಬ ವಿಷಯವನ್ನು ಗೌಪ್ಯವಾಗಿಡಲಾಗಿದೆ. ಪತ್ರವನ್ನು ಯಾರು, ಏಕೆ, ಎಲ್ಲಿಂದ ಬರೆದಿದ್ದಾರೆ, ಏನು ಬರೆದಿದ್ದಾರೆ ಎಂಬುದನ್ನು ಪೌರಾಯುಕ್ತರಾಗಲಿ ಪೊಲೀಸರಾಗಲಿ ಸ್ಪಷ್ಟಪಡಿಸುತ್ತಿಲ್ಲ. ಆದರೆ ನಗರಸಭೆ ಪೌರಾಯುಕ್ತರಿಗೆ ಅನಾಮಧೇಯ ವ್ಯಕ್ತಿಯೊಬ್ಬರು ಪತ್ರ ಬರೆದಿದ್ದಾರಂತೆ ಎಂಬ ವಿಷಯ ಮಾತ್ರ ಕಾಳ್ಗಿಚ್ಚಿನಂತೆ ಹರಡಿದೆ. ಬಿಳಿ ಹಾಳೆಯಲ್ಲಿ ಕೈ ಬರಹದಲ್ಲೇ ಇರುವ ಪತ್ರವನ್ನು ಎನ್ವೆಲಪ್ ಕವರ್ನಲ್ಲಿಟ್ಟು ಅಂಚೆ ಮೂಲಕ ಕಳುಹಿಸಲಾಗಿದೆ. ಕವರ್ ಮೇಲೆ ಪೌರಾಯುಕ್ತರ ವಿಳಾಸ ಇದೆ, ಯಾರು ಬರೆದರು ಎಂಬುದಿಲ್ಲ. ಪತ್ರದಲ್ಲಿ ಪೌರಾಯುಕ್ತರಿಗೆ ಪ್ರಾಣ ಬೆದರಿಕೆ ಹಾಕಲಾಗಿದೆ, ಎಚ್ಚರಿಕೆ ನೀಡಲಾಗಿದೆ, ಮುಖಕ್ಕೆ ಆಸಿಡ್ ಹಾಕುವುದಾಗಿ ಬೆದರಿಕೆಯೊಡ್ಡಲಾಗಿದೆ, ಸುಮ್ಮನೆ ಬಿಡೋಲ್ಲ ಎಂದೆಲ್ಲ ಬೆದರಿಸಿ ಬರೆಯಲಾಗಿದೆ ಎನ್ನುವುದಾಗಿ ಸಾರ್ವಜನಿಕವಾಗಿ ಚರ್ಚೆಗಳಾಗುತ್ತಿವೆ. ಇನ್ನೊಂದೆಡೆ ನಿನ್ನ ಮೇಲೆ ಕೆಲವರು ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ, ಏನು ಬೇಕಾದರೂ ಮಾಡಬಹುದು, ಅದಕ್ಕಾಗಿ ಎಚ್ಚರಿಕೆಯಿಂದ ಹುಷಾರಾಗಿರಿ ಎಂದು ಹಿತ ಬಯಸಿ ಪತ್ರ ಬರೆದಿದ್ದಾರೆ ಎಂದು ಕೂಡ ಅಂತೆ ಕಂತೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.